ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ 13+1 14 ಸ್ಥಳಗಳನ್ನು ದೂರುದಾರ ಏನು ಗುರುತು ಮಾಡಿದ್ದ. ಈಗ ಆ ಒಂದು ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೊಸ ಪ್ರದೇಶದಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಬೋಳಿಯಾರ್ನ ಗೋಂಕ್ರಥಾರ್ ಪ್ರದೇಶದಲ್ಲಿ ಈ ಶೋಧ ಕಾರ್ಯಾಚರಣೆ ನಡೀತಾ ಇರೋದು. ಇದು ಹೊಸ ಜಾಗ. ಇಲ್ಲಿಯೇ ಒಂದು ಶವವನ್ನು ನಾನು ಹೂತಿದ್ದೇನೆ ಅನ್ನುವಂಥ ಒಂದು ಹೇಳಿಕೆಯನ್ನ ಅನಾಮಿಕ ದೂರುದಾರ ಕೊಟ್ಟಿದ್ದಾನೆ. ಶಾಲಾ ಬಾಲಕಿಯೊಬ್ಬಳ ಅತ್ಯಾಚಾರ ಕೊಲೆ ಆಗಿದ್ದಾಗಿ ಆತ ಆರೋಪ ಮಾಡಿದ್ದಾನೆ. ಆ ಬಾಲಕಿಯ ಶವವನ್ನ ಈಗ ನಾನು ಇದೇ ಜಾಗದಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂಥ ಮಾಹಿತಿಯನ್ನ ಆತ SIT ಅಧಿಕಾರಿಗಳಿಗೆ ಕೊಟ್ಟಿದ್ದಾನೆ. ಇದು ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಪ್ರದೇಶ. ಆ ಜಾಗಕ್ಕೆ ಆತ SIT ಅಧಿಕಾರಿಗಳನ್ನ ಕರೆ ತಂದಿದ್ದಾನೆ. ಇದೇ ಜಾಗದಲ್ಲೇ ಒಬ್ಬ ಶಾಲಾ ಬಾಲಕಿಯ ಶವವನ್ನು ನಾನು ಹೂತಿಟ್ಟಿದ್ದೇನೆ ಅನ್ನುವಂಥ ಒಂದು ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಆತ ನೀಡಿದ್ದಾನೆ. ಸೊ ಈತ ಕೊಟ್ಟಿರುವಂಥ ಅಥವಾ ಗುರುತಿಸಿರುವಂಥ ಜಾಗದ ಒಂದು ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ಮಿನಿ JCBಯನ್ನು ಬಳಕೆ ಮಾಡಿ ಈ ಅಧಿಕಾರಿಗಳು ಈಗ ಮಣ್ಣನ್ನು ತೆಗಿತಾ ಇದ್ದಾರೆ. ಕಾರ್ಮಿಕರು ಹಾಗೂ ಮಿನಿ JCBಯನ್ನು ಬಳಕೆ ಮಾಡಿ ಈ ಪ್ರದೇಶದಲ್ಲಿ ಈಗ ಉತ್ಖನನ ಪ್ರಕ್ರಿಯೆಯನ್ನು ಅಧಿಕಾರಿಗಳು ಕೈಗೊಂಡಿದ್ದಾರೆ. ಇದು ಹೊಸ ಜಾಗ. ನೆನಪಿರಲಿ, 13ನೇ ಜಾಗ ಇನ್ನೂ ಕೂಡ ಉತ್ಖನನ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ರಸ್ತೆ ಇದೆ, ಲೈಟ್ ಕಂಬ ಇದೆ ಅಂತ ಹೇಳಿ ಒಂದು GPR ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಈ ಮೂಲಕ ಈ ಪ್ರದೇಶದ ಒಂದು ಮಾಹಿತಿಯನ್ನು ಕಲೆ ಹಾಕ್ತೀವಿ. ಈ ಭೂಭಾಗದಲ್ಲಿ ಯಾವ ರೀತಿಯಾದಂತಹ ಒಂದು ಕಳೆಬರ ಇದೆಯಾ ಇಲ್ವಾ ಇದೆಲ್ಲವೂ ಕೂಡ GPR ಮೂಲಕ ನಾವು ಪತ್ತೆ ಹಚ್ತೀವಿ ಅಂತ ಹೇಳಿ SIT ಅಧಿಕಾರಿಗಳು ಆ ಒಂದು ಪ್ರದೇಶವನ್ನು ಪೆಂಡಿಂಗ್ ಇಟ್ಟಿದ್ರು. 14ನೇ ಜಾಗ, ಆ ಪ್ರದೇಶದಿಂದ 200 ಮೀಟರ್ ದೂರದಲ್ಲಿರುವಂತಹ ಹೊಸ ಜಾಗವನ್ನು ಆತ ಕೆಲವು ದಿನಗಳ ಹಿಂದೆ ಗುರುತು ಮಾಡಿದ್ದ. ಆ ಜಾಗದಲ್ಲೂ ಉತ್ಖನನ ಆಗಿದೆ. ಈಗ 13ನೇ ಜಾಗದ ಒಂದು ಉತ್ಖನನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಆ ಜಾಗ ಬಿಟ್ಟು ಈಗ ಹೊಸ ಜಾಗವನ್ನು ಆತ ತೋರಿಸಿದ್ದಾನೆ. ಬೋಳಿಯಾರ್ನ ಗೋಂಕ್ರಥಾರ್ ಈ ಪ್ರದೇಶದಲ್ಲಿ ಒಂದು ಬಾಲಕಿಯ ಶವವನ್ನು, ಶಾಲಾ ಬಾಲಕಿಯ ಶವವನ್ನು ನಾನು ಹೂತಿಟ್ಟಿದ್ದೇನೆ, ಈ ಶವ ಇಲ್ಲೇ ಇದೆ ಅಂತ ಹೇಳಿ ಆತ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ನೀಡಿದ್ರಿಂದ ಈಗ SIT ಅಧಿಕಾರಿಗಳು ಆ ಜಾಗದಲ್ಲಿ ಬಹುಶಃ ಇದನ್ನು 15ನೇ ಜಾಗ ಅಂತ ಗುರುತಿಸಬಹುದು, ಪಾಯಿಂಟ್ ನಂಬರ್ 15 ಅಂತ ಗುರುತು ಮಾಡುವಂತಹ ಸಾಧ್ಯತೆ ಇದೆ. ಸೊ ಉಪ್ಪಿನ ಮೂಟೆಯೊಂದಿಗೆ ಇಲ್ಲಿ ಕಾರ್ಮಿಕರು ಉತ್ಖನನ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಪ್ರದೇಶದಲ್ಲಿ ಬಹುಶಃ ಆತ ಹೇಳಿರೋ ಹಾಗೆ ಒಂದು ಕಳೆ ಬರಹ ಪತ್ತೆ ಆಗಿರಬಹುದು. ಇನ್ನೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಉಪ್ಪಿನ ಮೂಟೆ ಇದೆಲ್ಲವನ್ನು ಕೂಡ ಅಲ್ಲಿಗೆ SIT ಅಧಿಕಾರಿಗಳು ತರಿಸ್ಕೊಂಡು ಉತ್ಖನನ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಬೋಳಿಯಾರ್ನ ಗೋಂಕ್ರಥಾರ್ ಈ ಪ್ರದೇಶದಲ್ಲಿರುವಂಥ ಒಂದು ಜಾಗ. ಈ ಗೋಂಕ್ರಥಾರ್ ಪ್ರದೇಶದಲ್ಲಿ ನಾನು ಒಂದು ಶಾಲಾ ಬಾಲಕಿಯ ಅಂದರೆ ಅತ್ಯಾಚಾರ ಆಗಿರುವಂಥ, ಕೊಲೆ ಆಗಿರುವಂಥ ದೇಹವನ್ನು ನಾನೇ ಹೂತಿಟ್ಟಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಈ ಅನಾಮಿಕ ದೂರುದಾರ SIT ಅಧಿಕಾರಿಗಳಿಗೆ ಕೊಟ್ಟಿರೋದ್ರಿಂದ ಆತ ಕೊಟ್ಟಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಈಗ ಆ ಪ್ರದೇಶದಲ್ಲಿ ಉತ್ಖನನ ಪ್ರಕ್ರಿಯೆಯನ್ನು ಈಗ ಅಧಿಕಾರಿಗಳು SIT ಅಧಿಕಾರಿಗಳು ಕೈಗೊಂಡಿದ್ದಾರೆ. ಸೊ ಆ ಲೈವ್ ವಿಜುವಲ್ಸನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ದೂರುದಾರ ಆ ಪ್ರದೇಶವನ್ನು ಏನು ಗುರುತು ಮಾಡಿದ್ದಾನೆ, ಹೊಸ ಜಾಗ, ಬಹುಶಃ ಅದನ್ನು ಪಾಯಿಂಟ್ ನಂಬರ್ 15 ಅಂತ ಅಧಿಕಾರಿಗಳು ಗುರುತು ಮಾಡಬಹುದು. ಅದರ ಜೊತೆಗೆ ಆ ಒಂದು ಜಾಗದಲ್ಲಿ 13ನೇ ಪಾಯಿಂಟ್ ಉತ್ಖನನ ಪ್ರಕ್ರಿಯೆ ಬಾಕಿ ಇದೆ, ಪರಿಶೋಧನೆ ಬಾಕಿ ಇದೆ, ಆ ಎಕ್ಸಿಮೇಷನ್ ಪ್ರೋಸೆಸ್ ಬಾಕಿ ಇರುವಂತಹ ಸಂದರ್ಭದಲ್ಲೇ ಈಗ 15ನೇ ಪಾಯಿಂಟ್ನಲ್ಲಿ ಈಗ SIT ಅಧಿಕಾರಿಗಳು ಕೂಲಿ ಕಾರ್ಮಿಕರನ್ನ ಕರೆ ತಂದಿದ್ದಾರೆ, ಮಿನಿ JCBಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಸೊ ಈಗ ಆ ಜಾಗಕ್ಕೆ ಕಾರ್ಮಿಕರು ಉಪ್ಪಿನ ಮೂಟೆಗಳನ್ನ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಹುಶಃ ಅಲ್ಲೂ ಯಾವುದಾದ್ರೂ ಒಂದು ಕಳೆಬರ ಅಥವಾ ಸುಳಿವು ಪತ್ತೆ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರ ಈಗ ಸಾರ್ವಜನಿಕರಲ್ಲಿ ಈಗ ಮೂಡ್ತಾ ಇದೆ. ಸೊ ಆ ಒಂದು ಭಾಗ ಏನಿದೆ 15ನೇ ಪಾಯಿಂಟ್, ಸೊ ಅದರಲ್ಲಿ ಏನಾದರೂ ಕಳೆಬರ ಸಿಗುತ್ತಾ ಅಥವಾ ಯಾವುದಾದ್ರೂ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸುಳಿವು ಸಿಗುತ್ತಾ? ಸೊ ಅದರಿಂದಾಗಿ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗುತ್ತಾ? ಇನ್ನಷ್ಟೇ SIT ಅಧಿಕಾರಿಗಳಿಂದ ಅಧಿಕೃತ ಮಾಹಿತಿ ಹೊರಬರಬೇಕಿದೆ. ಆಗ ಈ ಪ್ರಕರಣ ಯಾವ ರೀತಿಯಾದಂತಹ ತಿರುವನ್ನು ಪಡೆಯುತ್ತೆ ಅನ್ನುವಂಥ ಒಂದು ಅಂದಾಜು ಎಲ್ರಿಗೂ ಕೂಡ ಸಿಗುತ್ತೆ. ಈಗ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ 13+1 14 ಪಾಯಿಂಟನ್ನು ಆ ದೂರುದಾರ ಏನು ಕಂಡು ಹಿಡಿದಿದ್ದ ಅಥವಾ ತೋರಿಸಿದ್ದ, ಸೊ ಆ ಜಾಗದ ಜೊತೆಗೆ ಈಗ ಇವತ್ತು ತೋರಿಸಿರುವಂಥದ್ದು ಹೊಸ ಜಾಗ. ಸೊ ಈತ ಹೇಳ್ತಾ ಇರೋದೇನು, ಈ ಜಾಗದಲ್ಲಿ ಒಂದು ಶಾಲಾ ಬಾಲಕಿಯ ಅತ್ಯಾಚಾರ ಆದಂಥ, ಕೊಲೆಯಾದಂಥ ಮೃತದೇಹವನ್ನು ನಾನೇ ಕೈಯಾರೆ ಹೂತಿದ್ದೇನೆ, ಆ ಒಂದು ಶವವನ್ನು ನಾನೇ ಕೈಯಾರೆ ಈ ಜಾಗದಲ್ಲಿ ಊತ್ ಹಾಕಿದ್ದೇನೆ, ಹೀಗಾಗಿ ಈ ಪ್ರದೇಶದ ಉತ್ಖನನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಕೊಟ್ಟಿದ್ದ.
ಸೊ ಅದರ ಅನ್ವಯ ಈಗ SIT ಅಧಿಕಾರಿಗಳು ಪಾಯಿಂಟ್ ನಂಬರ್ 15 ಅಂದರೆ ಹೊಸ ಜಾಗ ನಾವು ಅಸ್ಯೂಮ್ ಮಾಡ್ತಾ ಇರೋದು, ಆ ಪಾಯಿಂಟ್ ನಂಬರ್ 15ರಲ್ಲಿ ಈಗ SIT ಅಧಿಕಾರಿಗಳು ಉತ್ಖನನ ಪ್ರಕ್ರಿಯೆಯನ್ನು ಕೈಗೊಂಡಿದ್ದಾರೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಪಾಯಿಂಟ್ ನಂಬರ್ 15 ಹೊಸ ಪಾಯಿಂಟ್ ಅನ್ನ ಏನು ಆತ ಗುರುತು ಮಾಡಿದ್ದಾನೆ, ಅಲ್ಲೇನಾದ್ರೂ ಯಾವುದಾದ್ರೂ ಸುಳಿವು ಸಿಕ್ಕಿದ್ಯಾ, ಕಳೆಬರ ಪತ್ತೆ ಆಗಿದ್ಯಾ? ಈ ಉಪ್ಪಿನ ಮೂಟೆ ತರಿಸ್ಕೊಂಡಿರುವಂಥ ಎಲ್ಲ ಇದನ್ನ ನೋಡ್ತಾ ಇದ್ರೆ ಬಹುಶಃ ಅಲ್ಲಿ ಏನಾದರೂ ಸಿಕ್ಕಿರಬಹುದು ಅಂತ ಅನಿಸ್ತಾ ಇದೆ. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ರಾಹುಲ್, ಈಗಷ್ಟೇ SIT ಅಧಿಕಾರಿಗಳು ದೂರುದಾರನ್ನು ಕರ್ಕೊಂಡು ಹೋಗಿದ್ದಾರೆ. ಹೊಸ ಜಾಗ ಇದು, ಯಾಕಂದ್ರೆ ಮತ್ತೆ ಇನ್ನೊಂದು ಕಾಡಿನ ಒಳಗಡೆ ಇರುವಂತಹ ಜಾಗ. ಧರ್ಮಸ್ಥಳ ಗ್ರಾಮದಿಂದ ಸರಿಸುಮಾರು ಒಂದು 2-2.5 ಕಿಲೋಮೀಟರ್ ದೂರ ಇರುವಂತಹ ಜಾಗ. ಬೋಳಿಯಾರು ಕೊಕ್ರತಾರ್ ಅನ್ನೋ ಒಂದು ಜಾಗ ಇದು. ಈ ಒಂದು ಅರಣ್ಯದಲ್ಲಿ ದೂರುದಾರ ತಾನು ಶವ ಹೂತಿದ್ದೇನೆ ಅನ್ನೋ ಒಂದು ಜಾಗವನ್ನ ತೋರಿಸ್ಲಿಕ್ಕೆ, ಹೊಸ ಜಾಗವನ್ನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಪಾಯಿಂಟ್ ನಂಬರ್ 15 ಅಂತ ಅದಕ್ಕೆ ಮಾರ್ಕಿಂಗ್ ಮಾಡಲಾಗಿದೆ. ಈಗ ಅಧಿಕಾರಿಗಳು ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆತ ಜಾಗವನ್ನ ತೋರಿಸಿದ ನಂತರ ಅದನ್ನ ಕಾರ್ಡನ್ ಮಾಡಿ ಕ್ಲೀನ್ ಅಪ್ ಮಾಡ್ತಾರೆ. ಅದರ ನಂತರ ವಿಡಿಯೋಗ್ರಫಿ ಎಲ್ಲ ಮಾಡಿದ ನಂತರ ಸ್ಥಳ ಮಹಜರು ಮಾಡ್ತಾರೆ. ಸ್ಥಳ ಮಹಜರು ಮಾಡಿದ ನಂತರ ಅಲ್ಲಿ ಜಾಗವನ್ನ ಅಗಿಯುವಂತಂದ್ರೆ ಸ್ಥಳ ಪರಿಶೋಧನೆ ನಡೆಸುವಂತ ಕಾರ್ಯ ನಡೆಯುತ್ತೆ. ಆದ್ರೆ ಏನಾದ್ರೂ ಆ ಸಂದರ್ಭದಲ್ಲಿ ಅಸ್ಥಿಪಂಜರದ ಕುರುಹುಗಳು ಏನಾದ್ರೂ ಸಿಕ್ತು ಅಂತ ಆದ್ರೆ ಆ ಸಂದರ್ಭದಲ್ಲಿ ಮತ್ತೆ ವಾಪಸ್ ಹೋಗ್ಕೊಂಡು ಈ ಎಲ್ಲ ಏನು FSL ಟೀಮಿಗೆ ಬೇಕಾದಂತಹ ಪರಿಕರಗಳು ಬೇಕು ಅದನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನೆಲ್ಲ ಒಟ್ಟಿಗೆ ಈಗನೇ ತಗೊಂಡು ಹೋಗಿದ್ದಾರೆ. ಉಪ್ಪು ಕೂಡ ತಗೊಂಡು, ಒಂದು ವೇಳೆ ಅಸ್ಥಿಪಂಜರ ಸಿಕ್ತು ಅಂತಾದ್ರೆ, ಅಸ್ಥಿಪಂಜರದ ಏನಾದ್ರೂ ಕುರುಹುಗಳು ಸಿಕ್ತು ಅಂತಾದ್ರೆ ಅದನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಅಥವಾ ಅದನ್ನ ಸಂರಕ್ಷಿಸಲಿಕ್ಕೆ ಉಪ್ಪು ಮತ್ತೆ ಇತರ ಸಾಮಗ್ರಿಗಳನ್ನ ಈಗಾಗಲೇ FSL ಟೀಮ್ ತನ್ನೊಂದಿಗೆ ಕೊಂಡು ಹೋಗಿದೆ. ಮತ್ತೆ ಅದನ್ನ ಸೀಲ್ ಮಾಡ್ಕೊಂಡು ಅದನ್ನು ತರುವಂತ ಕಾರ್ಯ ನಡೆಯುತ್ತೆ. ರಾಹುಲ್, ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.